ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಜೈ ಶ್ರೀರಾಮ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಬಹಳ ದಿನ ಆಯಿತು ವಿಡಿಯೋ ಮಾಡಿ. ಈಗ ಮತ್ತೆ ವಿಡಿಯೋಗಳನ್ನ ಹಾಕೋದಕ್ಕೆ, ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ಸೂಪರಾಗಿರೋ ರೆಸಿಪಿಯೊಂದಿಗೆ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಮಾಡ್ತಾ ಇರೋದು ಸೀಮೆ ಬದನೆಕಾಯಿ ಹಾಕಿ ಉಡುಪಿ ಶೈಲಿಯಲ್ಲಿ ಒಂದು ಪಳದ್ಯನ ತಿಳಿಸ್ಕೊಡ್ತಾಯಿದ್ದೀನಿ. ತುಂಬಾ ಹೆಲ್ತಿ ರೆಸಿಪಿ, ಟೇಸ್ಟಿ ರೆಸಿಪಿ ಸ್ನೇಹಿತರೆ. ಮನೇಲಿ ಸೀಮೆ ಬದನೆಕಾಯಿ ಇದ್ದರೆ ಟಪ್ ಅಂತ 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಇದನ್ನು ಅಂತ. ನಾನು ಇದನ್ನು ಮಾಡೋದಕ್ಕೆ ಒಂದು ಸೀಮೆ ಬದನೆಕಾಯಿನ ಉಪಯೋಗಿಸಿದ್ದೀನಿ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಮಾಡಿ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಕ್ಕಳಿಗಂತೂ ಮೊಸರಾಕಿ ಮಾಡೋದ್ರಿಂದ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಥರ ಒಂದು ಪಳದ್ಯನ ಮಾಡಿದ್ರೆ. ಸೀಮೆ ಬದನೆಕಾಯಿ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೀಮೆ ಬದನೆಕಾಯಿನ ತರಾವರಿ ಅಡುಗೆಗಳನ್ನ ಉಪಯೋಗಿಸ್ತೀವಿ. ಈ ಥರ ಪಳದ್ಯ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಥರ ಮಾಡ್ತಾ ಇರ್ತೀರ. ನಾನು ಒಂದು ಸೀಮೆ ಬದನೆಕಾಯಿ ಸಿಪ್ಪೆನ ತೆಕ್ಕೊಂಬಿಟ್ಟು ಹೀಗೆ ಮೀಡಿಯಮ್ ಹೋಳ್ನಾಗೆ ಹೆಚ್ಕೊಂಡಿದ್ದೀನಿ. ಮೊದಲು ಸೀಮೆ ಬದನೆಕಾಯಿನ ಬೇಯಿಸ್ಕೊಂಬಿಡ್ತೀನಿ. ಈಗ ಎಣ್ಣೆ, ಸಾಸಿವೆ, ಇದಕ್ಕೆ ಸೀಮೆ ಬದನೆಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಾಫ್ಟ್ ಆಗೋವರೆಗೂ ಬೇಯಿಸೋಣ. ಇದು ಬೇಯೋಷ್ಟರಲ್ಲಿ ನಾನು ಇದಕ್ಕೆ ಹಾಕಬೇಕಾಗಿರೋ ಮಸಾಲೆನ ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ಚಮಚ ಆಗೋಷ್ಟು ಕಡಲೆಬೇಳೆನ 1 ಅವರ್ ನೆನೆಸಿಟ್ಕೊಂಡಿದ್ದೆ. ಈಗ ಮಿಕ್ಸಿ ಜಾರ್ಗೆ ಆ ಕಡಲೆಬೇಳೆನ ನೆಂದಿರೋ ಕಡಲೆಬೇಳೆ 2 ಚಮಚ ನೆಂದಿರೋ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಹಸಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಒಂದು 3ರಿಂದ 4 ಸಾಕು, ಜೀರಿಗೆ 1 ಟೀ ಚಮಚ, ಕೊತ್ತಂಬರಿ ಸೊಪ್ಪು, ಶುಂಠಿ, ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಳ್ತೀನಿ ಸ್ನೇಹಿತರೆ. ಶುಂಠಿನೂ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ, ಆಗ ಪಳದ್ಯ ಚೆನ್ನಾಗಿ ಬರುತ್ತೆ. ತುಂಬ ನೈಸ್ಗೆ ರುಬ್ಕೋಬಾರ್ದು ಇದನ್ನು. ಜೀರಿಗೆ, ಕಾಯಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣ ಬೆಂದಿರೋ ಸೀಮೆ ಬದನೆಕಾಯಿಗೆ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು 1 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ರೆಡಿ ಆಗೋಯ್ತು. ನಾನೇನು ಇದನ್ನು ಕುದಿಸ್ತಾ ಇಲ್ಲ, ಈಗ ಮೊಸರು ಹಾಕ್ಕೊಂಡು ಕುದಿಸ್ತಾ ಇಲ್ಲ. ಬೇಕಾದರೆ ನೀವು ಒಂದು ನಿಮಿಷ ಆಗೋಷ್ಟು ಕುದಿಸ್ಕೋಬೋದು. ಕೊನೆಗೆ ಫ್ರೆಶ್ ಆಗಿರೋ ಕೊತ್ತಂಬರಿ ಕರಿಬೇವು ಹಾಕ್ಬಿಟ್ರೆ ಒಳ್ಳೆ ಸೂಪರಾಗಿರೋ ಸೀಮೆ ಬದನೆಕಾಯಿ ಪಳದ್ಯ ರೆಡಿ. ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಸ್ನೇಹಿತರೆ. ಖಂಡಿತ ನೀವು ಈ ಥರ ಟ್ರೈ ಮಾಡಿ. ಅದು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲ, ಈ ಥರ ತಂಪಾಗಿರೋ ರೆಸಿಪೀಸ್ ಮಾಡಿದ್ರೆ ಮನೆಯಲ್ಲಿ ಇಷ್ಟಪಟ್ಟು ಊಟ ಮಾಡ್ತಾರೆ. ಸೊ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸಿಪಿ ಇಷ್ಟ ಆದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ಲರ ಜೊತೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.